ಬಂದಿರೋದು? ನಾವು ತಪ್ಪಾಡಿದೀವಿ ಅಂತ ಶಿಕ್ಷೆ ಕೊಡಕ್ಕೆ. ನಿಮ್ಮ ಅಪ್ಪ ಅಮ್ಮ ಮನೇಲಿ ಕೂತು ಮಗಳು ಇಲ್ಲಿದ್ದಾಳಲ್ಲ ಅಂತ ಅಳ್ತಾ ಇರ್ತಾರೆ. ಅದ್ ನಿಮಗ್ ಗೊತ್ತಾ? ಇಲ್ಲಿಂದ ಬೇಗ ಹೋಗ್ಬೇಕು ಅಂತ ನಿಮಗ್ ಆಸೆ ಇಲ್ವಾ? ಇದೆ, ಕಳ್ಸ್ಬಿಡ್ತಾರಾ? ನಾನು ನಿಮ್ಮನ್ನ ಬಿಡ್ಸಕ್ ಬಂದಿಲ್ಲ. ನಿಮ್ಮನ್ನ ಕತ್ಲೆ ಕೋಣೆಗೋ ಜೈಲ್ಗೋ ಹಾಕಕ್ಕೂ ಬಂದಿಲ್ಲ. ನಿಮ್ ಕತೆ ಕೇಳಕ್ ಬಂದಿದ್ದೀನಿ. ನಾನ್ ಕತೆ ಹೇಳ್ಕೊಡ್ತೀನಿ, ನೀವು ಒಪ್ಪಿದ್ರೆ ಹಾಡು ಹೇಳ್ಕೊಡ್ತೀನಿ. ನಿಮ್ಮನ್ನ ಮಾತಾಡಿಸ್ತೀನಿ. ಹೇಗಾದ್ರೂ ಮಾಡಿ ಇವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು. ಜನ್ಮ ಪೂರ್ತಿ ಸರಿ ಹೋಗಲ್ಲ ಅಂದ್ಮೇಲೆ ಇವಳನ್ನ ಇಲ್ಲೇ ಇಟ್ಕೊಳ್ಳೋದಕ್ಕೆ ಇವಳೇ ನನ್ನ ನಾದ್ನಿನ. ಕೇಳ್ದ್ಯಾ? ಈಗ ಸೂಜಿನೂ ಇಲ್ಲ, ಅವಳ ನೆರಳು ಇಲ್ಲ. ಈ ಮನೆಗೆ ನೀನೇ ಅರಸಿ. ಆದ್ರೆ ನನಗೀಗ ಅನಿಸ್ತಾ ಇದೆ ಸೂಜಿ ಇಲ್ಲಿ ಇರ್ಬೇಕು. ಏನ್ ಹೇಳ್ತಿದ್ಯಾ ರಶ್ಮಿ? ಹೋದ್ಯಾ ಪಿಶಾಚಿ ಅಂತಂದ್ರೆ ಬಂದ್ಯಾ ಗವಾಕ್ಷಿ ಅನ್ನೋ ಹಾಗೆ? ಸೂಜಿ ಬರ್ಬೇಕು. ಸೂಜಿನ ಈ ಮನೆ ಮಗಳು ಅಂತ ಪಪ್ಪ ಅಂದ್ಮೇಲೆ ಅವ್ರ ಮಗಳು ನಾನು ಒಪ್ಕೋಬೇಕು. ಅದಕ್ಕೆ ಪಪ್ಪಗೋಸ್ಕರ ಕೆಲಸದವಳ ಮಗಳು ಸೂಜಿನ ಮತ್ತೆ ಕರ್ಕೊಂಡು ಬರ್ತೀನಿ ಅಂತಿದ್ದಾಳಲ್ಲ, ಆ ಹಠ ಕೈಗೂಡಬಾರ್ದು. ಅವಳು ಶಾಶ್ವತವಾಗಿ ದೂರ ಹೊರಟು ಹೋಗ್ಬೇಕು. ಶಾಶ್ವತವಾಗಿ ಅಂದ್ರೆ ನಾನು ಕೊಲೆಗಡಕನಾಗಬೇಕು ಅಂತೀರಾ? ದೇವ್ರೇ ದೇವ್ರೇ, ನಮಗ್ಯಾಕಂತ ಯೋಚನೆ ಸ್ವಾಮಿಗಳೇ? ಅವಳ ಪ್ರಾಣ ತೆಗೆಯುವಷ್ಟು ದ್ವೇಷ ನಮಗಿಲ್ಲ. ನಮ್ಮ ರಶ್ಮಿಗೆ ಹಿಡಿದಿರೋ ಹುಚ್ಚನ್ನ ಬಿಡಿಸಿ ನಮ್ಮ ಮನೆ ಉಳಿಸಿ. ನಿಮ್ಮ ಮೊಮ್ಮಗಳು ನಿಮ್ಮ ರಕ್ತದವಳೆ. ನೋಡ್ತಾ ಇರಿ ಅವಳ ಆಡೋ ಆಟ. ಎಷ್ಟು ಕೆಟ್ಟ ಮಾತಲ್ಲಿ ಬೈತೀರಾ? ನಾವು ಮಕ್ಕಳು, ನೀವ್ ಹೇಗಿರ್ತೀರಾ, ಏನೇನ್ ಮಾತಾಡ್ತೀರಾ ಅದನ್ನೇ ನಾವು ಕಲಿತೀವಿ ಅಲ್ವಾ? ಇನ್ಮೇಲೆ ನಾವ್ ನೀವ್ ಹೇಳ್ದಾಗೆ ಕೇಳ್ತೀವಿ. ಆದ್ರೆ ನಮ್ಗೆ ಹೊಟ್ಟೆ ತುಂಬಾ ಊಟ, ಆಟಾಡಕ್ ಸ್ವಲ್ಪ ಟೈಮ್ ಕೊಡಿ. ಇದು ನನ್ನ ಒಬ್ಳಿಗೆ ಅಂತ ಅಲ್ಲ, ಎಲ್ಲಾರ್ಗೂ ಅದೇ ಬೇಕಾಗಿರೋದು. ಮಕ್ಕಳ, ನಿಮ್ಮನ್ನೆಲ್ಲ ನಾನು ಮಕ್ಕಳು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಪ್ಪ. ನಡೀರಿ, ಎಲ್ಲ ನಡೀರಿ. ನಡಿ ಕಂದ, ಅಳ್ಬೇಡ, ನಡಿಯಪ್ಪ. ಸುಜಿ, ನೀನು ಈ ರಿಮೈಂಡ್ ಹೋಮ್ನ ಮನೆ ಮಾಡ್ಬಿಟ್ಟೆ ಕಂದ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡು. ಹೊರಡು. ಸೂಜಿ, ನನ್ ಗ್ರೂಪ್ 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 ನನ್ ಗ್ರೂಪ್. ಏನ್ರೆ ನನ್ ಗ್ರೂಪ್? ಸೂಜಿ ನಮಗ್ ಬೇಕು. ಯಾವಾಗ್ಲೂ ಅವಳು ಹೇಳ್ತಾರೆ, ಸೂಜಿ ಮಾತ್ರ ಎಲ್ಲ ಕೆಲಸ ಮಾಡ್ಬೇಕು, ನೀವು ಮಾತ್ರ ಮೈಗಳ್ಳಿರು, ಮೈ ಬಗ್ಸಿ ಒಂದ್ ಕೆಲಸ ಮಾಡಬೇಡಿ. ಸೂಜಿ ಏನ್ ಕೆಲಸ ಮಾಡೋದ್ ಬೇಡ, ಅವಳು ನಮ್ ಜೊತೆ ಇದ್ರೆ ಯಾವ ಗ್ರೂಪ್ನವ್ರು ಹಾಕೊಂಡ್ ಸಾಯ್ರಿ, ನನಗೇನು. ಅಯ್ಯೋ, ಇವಳು ಎಲ್ಲೇ ಹೋಗ್ಬಿಟ್ಲು? ಸೂಜಿ ಎಲ್ಲೇ ಇದ್ಯಾ?